ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಥ ಸಪ್ತಮಿ ಎಂದರೆ ಸೂರ್ಯ ಜಯಂತಿ. ಇವತ್ತಿನ ದಿನ ನಾಡಿನೆಲ್ಲೆಡೆ ಕೂಡ ರಥ ಸಪ್ತಮಿ ಅಥವಾ ಸೂರ್ಯ ಜಯಂತಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಈ ರಥ ಸಪ್ತಮಿ ಅಥವಾ ಸೂರ್ಯ ಜಯಂತಿಯನ್ನ ಆಚರಣೆ ಮಾಡ್ತಾರೆ ತಿಳಿಯೋಣ. ಮೊದಲಿಗೆ ಎಲ್ಲರಿಗೂ ಕೂಡ ರಥ ಸಪ್ತಮಿ ಹಬ್ಬದ ಶುಭಾಶಯಗಳು. ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದಂತಹ ದಿನ ಈ ರಥ ಸಪ್ತಮಿ ದಿನ. ಮಕರ ಸಂಕ್ರಾಂತಿಯ ನಂತರ ಬರುವಂತಹ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನವೇ ಈ ರಥ ಸಪ್ತಮಿ. ಈ ದಿನ ಸೂರ್ಯನು ತನ್ನ 7 ಕುದುರೆಗಳ ರಥದಲ್ಲಿ ಉದಯಿಸುತ್ತಾನೆ ಎಂಬ ನಂಬಿಕೆ ಇದೆ. ಈ ದಿನದಂದು ಸೂರ್ಯ ದೇವನನ್ನ ಪ್ರಾರ್ಥನೆ ಮಾಡುವುದರಿಂದ ಆರೋಗ್ಯ, ಆಯುಸ್ಸು, ಐಶ್ವರ್ಯ ದೊರಕುತ್ತೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನ ಆರೋಗ್ಯ ಸಪ್ತಮಿ ಅಂದರೂ ಕೂಡ ತಪ್ಪಿಲ್ಲ. ಇನ್ನು ಈ ಸೂರ್ಯ ಪ್ರಾರ್ಥನೆಯನ್ನ ಯಾವಾಗ ಮಾಡ್ತಾರೆ ಅಂದ್ರೆ, ಪ್ರಾತಃ ಕಾಲ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಅರ್ಪಣೆ ಮಾಡುವುದರ ಮೂಲಕ ತಲೆಯ ಮೇಲೆ ಮತ್ತು ಭುಜ, ಕಾಲುಗಳ ಮೇಲೆ, ಪಾದಗಳ ಮೇಲೆ ಒಟ್ಟು 7 ಇಕ್ಕೆ ಎಲೆಗಳನ್ನ ಇಟ್ಟು ಸ್ನಾನ ಮಾಡುವುದರ ಮೂಲಕ ಈ ಒಂದು ಪೂಜೆಯನ್ನ ಆಚರಣೆಯನ್ನ ಮಾಡ್ತಾರೆ. ಸೂರ್ಯನಿಗೆ ಕೆಂಪು ಹೂವು, ನೀರು, ಅಕ್ಕಿ, ಎಳ್ಳು ಅರ್ಪಿಸುವುದು ಕೂಡ ಶ್ರೇಷ್ಠ. ಇವತ್ತಿನ ದಿನ ಭಕ್ತರು ಆದಿತ್ಯ ಹೃದಯಂ ಅಥವಾ ಸೂರ್ಯಾಷ್ಟಕಂ ಅನ್ನ ಜಪ ಕೂಡ ಮಾಡ್ತಾರೆ. ಈ ರಥ ಸಪ್ತಮಿಯಿಂದ ಉತ್ತರಾಯಣದ ಶಕ್ತಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೇನೆ ರೋಗ ನಿವಾರಣೆ ಮತ್ತು ಮನಸ್ಸಿನ ಶುದ್ಧಿಗೆ ಈ ದಿನ ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾರೆ. ಈ ರಥಸಪ್ತಮಿಯ ಮಹತ್ವ ಏನು ಅಂದ್ರೆ, ರಥ ಸಪ್ತಮಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದಂತಹ ದಿನ. ಇದನ್ನ ಸೂರ್ಯ ಜಯಂತಿ ಅಥವಾ ಆರೋಗ್ಯ ಸಪ್ತಮಿ ಅಂತ ಕೂಡ ಕರೀತಾರೆ. ಇನ್ನು ಚಳಿಗಾಲದ ನಂತರ ಸೂರ್ಯನ ಕಿರಣಗಳು ದೇಹಕ್ಕೆ ನಮ್ಗೆ ಉಪಯುಕ್ತವಾಗಿ ಬೇಕೇ ಬೇಕು. ಇನ್ನು ಬೆಳಗಿನ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆದ್ದರಿಂದ ಈ ದಿನವನ್ನ ಆರೋಗ್ಯ ಸಪ್ತಮಿ ಅಂತ ಕೂಡ ಕರೀತಾರೆ. ರಥ ಸಪ್ತಮಿಯಿಂದ ಸೂರ್ಯನ ಪ್ರಭಾವ ಭೂಮಿಯ ಮೇಲೆ ಹೆಚ್ಚಾಗುತ್ತೆ. ದೇಹದ ಉಷ್ಣತೆ ಸಮತೋಲನ ಆಗುತ್ತೆ. ಪ್ರಕೃತಿಯೊಂದಿಗೆ ಮಾನವನ ಸಂಬಂಧ ನೆನಪಿಸುವಂತಹ ಹಬ್ಬ ಅಂತ ಕೂಡ ಹೇಳುವಂತಾಗಿದೆ. ಇನ್ನು ಸೂರ್ಯನಿಗೆ ಈ ಒಂದು ದಿನದಂದು ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಶಿಸ್ತು, ಕಾಲಪಾಲನೆ ಮತ್ತು ಶ್ರಮದ ಮೌಲ್ಯವನ್ನ ಕೂಡ ನಮ್ಗೆ ಈ ರಥಸಪ್ತಮಿ ಬೋಧಿಸುತ್ತೆ. ರಥಸಪ್ತಮಿ ಆರೋಗ್ಯ, ಧರ್ಮ ಮತ್ತು ಪ್ರಕೃತಿಯ ಸಮನ್ವಯನ ಸಾರುವಂತಹ ಒಂದು ಮಹತ್ವರವಾದಂತಹ ಒಂದು ಹಬ್ಬವಾಗಿದೆ. ಇನ್ನು ರಥಸಪ್ತಮಿಯನ್ನ ನಾವು ಯಾಕೆ ಆಚರಣೆ ಮಾಡಬೇಕು ಅಂದ್ರೆ, ಸೂರ್ಯ ದೇವರ ಆರಾಧನೆಗಾಗಿ ಮತ್ತು ಆರೋಗ್ಯ, ಧರ್ಮ, ಪ್ರಕೃತಿಯ ಮಹತ್ವವನ್ನ ತಿಳಿದುಕೊಳ್ಳೋದಕ್ಕಾಗಿ ನಾವು ಆಚರಣೆ ಮಾಡಬೇಕು. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಸೂರ್ಯನು ತನ್ನ 7 ಕುದುರೆಗಳ ರಥದಲ್ಲಿ ಸಂಚಾರ ಆರಂಭಿಸಿದನು ಅನ್ನುವಂತಹದ್ದು ಪುರಾಣ ನಂಬಿಕೆ. ಇನ್ನು ಸೂರ್ಯನು ಪ್ರತ್ಯಕ್ಷ ದೇವರಾಗಿರುವುದರಿಂದ ನಮ್ಗೆಲ್ಲ ಗೊತ್ತು, ಸೂರ್ಯ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು. ಈ ದಿನ ಅವನ ಪೂಜೆಯಿಂದ ಪಾಪ ನಿವಾರಣೆ ಮತ್ತು ಆಯುಷ್ ವೃದ್ಧಿ ಲಭಿಸುತ್ತದೆ ಅಂತ ಹೇಳ್ತಾರೆ. ಭೀಷ್ಮ ಪಿತಾಮಹರು ಉತ್ತರಾಯಣದ ಶುಭ ದಿನಕ್ಕಾಗಿ ಕಾಯುತ್ತಾ ರಥಸಪ್ತಮಿ ದಿನ ದೇಹತ್ಯಾಗ ಮಾಡಿದರು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಚಳಿಗಾಲದ ನಂತರ ಸೂರ್ಯನ ಕಿರಣಗಳು ದೇಹಕ್ಕೆ ಬೇಕೇ ಬೇಕು. ಯಾಕೆಂದ್ರೆ ಆ ಚಳಿಯನ್ನ ತಡೆದಿರ್ತೀವಿ ನಾವು. ಆ ಒಂದು ದಿನಗಳು ಕಳೆದ ನಂತರ ದೇಹಕ್ಕೆ ಸೂರ್ಯನ ಕಿರಣಗಳು ಬೇಕೇ ಬೇಕು. ಹಾಗೇನೆ ಉಪಯುಕ್ತ ಕೂಡ. ಇನ್ನು ಈ ದಿನದಂದು ಸೂರ್ಯನ ಉಷ್ಣತೆ ಭೂಮಿಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ದೇಹದ ಉಷ್ಣ ಸಮತೋಲನ ಕಾಪಾಡಲು ಕೂಡ ಸಹಾಯ ಆಗುತ್ತೆ. ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಬದುಕಬೇಕು ಎನ್ನುವಂತಹ ಸಂದೇಶ ಕೂಡ ನೀಡುತ್ತೆ. ರಥಸಪ್ತಮಿಯನ್ನ ಸೂರ್ಯನ ಶಕ್ತಿ, ಆರೋಗ್ಯ ಮತ್ತು ಪ್ರಕೃತಿಯ ಮಹತ್ವವನ್ನ ಗೌರವಿಸಲು ಆಚರಣೆ ಮಾಡ್ತಾರೆ. ಇದಾಗಿದೆ ಸ್ನೇಹಿತರೆ ಇವತ್ತಿನ ದಿನ ರಥಸಪ್ತಮಿ ನಾಡಿನೆಲ್ಲೆಡೆ ಆಚರಿಸುತ್ತಿರುವಂತಹ ವಿಶೇಷ ಸಂದರ್ಭದಲ್ಲಿ ಈ ಒಂದು ವಿಶೇಷ ವಿಡಿಯೋ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.